ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ಆಮಂತ್ರಿಸ್ತೇನೆ. ದೇವರ ವಾಕ್ಯದ ಸತ್ಯವನ್ನು ಈ ದಿವಸದಲ್ಲಿ ನಾವು ಧ್ಯಾನ ಮಾಡುವ ಮೊದಲು ದೇವರ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರುವಂಥ ಈ ಸತ್ಯವೇದ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ಪಾರಲೌಕಿಕವಾದ ಸತ್ಯಗಳನ್ನು ನಾವು ತಿಳ್ಕೊಳ್ಳುವಂತೆ ಸಹಾಯ ಮಾಡಿದ್ದಿ. ನಾವು ನಿನ್ನ ವಾಕ್ಯವನ್ನು ಓದುವುದು ಮಾತ್ರವೇ ಅಲ್ಲ, ನಾವು ಅದನ್ನು ಧ್ಯಾನ ಮಾಡುವಾಗಲೂ, ನಾವು ನಿನ್ನ ವಾಕ್ಯವನ್ನು ಕೇಳುವಾಗಲೂ, ನಿನ್ನ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಿನ್ನ ಪವಿತ್ರ ಆತ್ಮನ ಸಹಾಯವನ್ನು ಕೊಡು. ನಮ್ಮ ನಿನ್ನ ಹಸ್ತಗಳಿಗೆ ಕೊಟ್ಟಿದ್ದೇವೆ. ಈ ದಿವಸದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ಆಶೀರ್ವದಿಸಿ ನಡೆಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೆನ್. ದೇವರು ನಮಗೆ ಕೊಡತಕ್ಕಂಥ ರಕ್ಷಣೆಯಲ್ಲಿ ತ್ರೈಕನಾದಂಥ ದೇವರು ಯಾವ ರೀತಿಯಲ್ಲಿ ಪಾತ್ರ ವಹಿಸುತ್ತಾನೆ, ಪರಲೋಕದ ತಂದೆಯಾದಂಥ ದೇವರ ಪಾತ್ರ ಏನೆಂಬುವಂಥದ್ದನ್ನು ಅಧ್ಯಯನ ಮಾಡುತ್ತಾ ಇದ್ದೇವೆ. ನಾವು ಈಗಾಗಲೇ ಅದರಲ್ಲಿ 2-3 ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಮೊದಲನೇದಾಗಿ, ಪರಲೋಕದ ನಮ್ಮ ತಂದೆಯಾದಂಥ ದೇವರು ಆತನು ತನ್ನ ಮುಂಚಿತವಾದಂಥ ಜ್ಞಾನದಿಂದ ಈ ಎಲ್ಲ ಕಾರ್ಯಗಳನ್ನು ಆತನು ಯೋಜನೆ ಮಾಡಿದ್ದಾನೆ. ಎರಡನೇದಾಗಿ, ಆತನು ಮುಂಚಿತವಾಗಿಯೇ ಇದನ್ನು ತೀರ್ಮಾನ ಮಾಡಿದ್ದಾನೆ. ಮಾತ್ರವಲ್ಲದೆ ಪರಲೋಕದ ದೇವರು ಆತನು ನಮ್ಮನ್ನು ಆರಿಸಿದಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವು ಕಳೆದಂಥ ವಾರದಲ್ಲಿ ಯಾವ ರೀತಿಯಲ್ಲಿ ದೇವರು ಕ್ರಿಸ್ತನ ಸಭೆಯನ್ನು ವಿರೋಧಿಸುತ್ತಿದ್ದಂಥ ಸೌಲನನ್ನು ಆರಿಸಿಕೊಂಡನು ಮತ್ತು ಯಾವ ರೀತಿಯಲ್ಲಿ ಆತನು ತನ್ನ ಸಾಕ್ಷಿಯಾಗಿ ಉಪಯೋಗಿಸಿದನು ಎಂಬುದನ್ನು ನೋಡುತ್ತಾ ಬಂದೆವು. ಈ ದಿವಸ ಇದೇ ಆಲೋಚನೆಯಲ್ಲಿ ನಾವು ಮುಂದುವರಿದು ಇನ್ನೊಂದು ವಾಕ್ಯ ಭಾಗ ನಿಮ್ಮ ಮಧ್ಯಕ್ಕೆ ತರಬೇಕೆಂಬುದಾಗಿದ್ದೇನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 26ನೇ ಅಧ್ಯಾಯ 15ನೇ ವಚನ. ನಾವು ಈ ವಾಕ್ಯದಲ್ಲಿ ನಾವು ಭಕ್ತನಾದಂಥ ಪೌಲನು ಅಗ್ರಿಪ್ಪನ ಜೊತೆಯಲ್ಲಿ ಮಾತನಾಡುವಂಥ, ಅರಸನಾದಂಥ ಅಗ್ರಿಪ್ಪನ ಜೊತೆಯಲ್ಲಿ ಮಾತನಾಡುವಂತಹದ್ದನ್ನು ನಾವು ನೋಡ್ತೇವೆ. ಯಹೂದ್ಯರು ಭಕ್ತನಾದಂಥ ಪೌಲನ ವಿರುದ್ಧವಾಗಿ ಅನೇಕ ಆರೋಪಗಳನ್ನು, ದೋಷಗಳನ್ನು ಹಾಕಿದರು. ಈಗ ಪೌಲನು ತನ್ನ ಆ ದೋಷ ಆರೋಪಣೆಗಳ ವಿರುದ್ಧವಾಗಿ ಪ್ರತಿವಾದ ಮಾಡುವುದಕ್ಕಾಗಿ ನಿಂತುಕೊಂಡಿದ್ದಾನೆ. ಈ ದೋಷ ಆರೋಪಗಳ ವಿರುದ್ಧವಾಗಿ ಪ್ರತಿವಾದ ಮಾಡುತ್ತಿರತಕ್ಕಂಥ ಈ ಭಕ್ತನಾದಂಥ ಪೌಲನು ತನ್ನ ಅನುಭವ ಸಾಕ್ಷಿಯನ್ನಾತನು ಇವಾಗ ಅಗ್ರಿಪ್ಪ ರಾಜನ ಮುಂದೆ ಹೇಳ್ತಾ ಇದ್ದಾನೆ. ಆತನು ಹೇಳುವಾಗ ನಾವು ಈ 26ನೇ 1ನೇ ವಚನದಿಂದ ಆತನು ತನ್ನ ಸಾಕ್ಷಿಯನ್ನು ವಿವರವಾಗಿ ಆತನು ಹೇಳುತ್ತಾ ಬರುತ್ತಿದ್ದಾನೆ. ಈಗ 15ನೇ ವಚನದಲ್ಲಿ ದೇವರು ಭಕ್ತನಾದಂಥ ಪೌಲನನ್ನು ಸಂಧಿಸಿದ ಸಮಯದಲ್ಲಿ ಏನು ಮಾತನಾಡಿದ ಎಂಬುದನ್ನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ನೋಡ್ರಿ. 14ನೇ ವಚನದಲ್ಲಿ ಸೌಲನು ಏನು ಹೇಳ್ತಾನೆ? ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದನು. ಆಗ ನಾನು, ಅಂದರೆ ಪೌಲನು ಹೇಳ್ತಾ ಇರೋದು, ಆಗ ನಾನು, ಕರ್ತನೇ ನೀನಾರು ಅನ್ನಲು ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನು ಎದ್ದು ನಿಂತುಕೋ. ಆಮೇಲೆ 16ನೇ ವಚನ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ಸೌಲನೇ ಸೌಲನೇ,
ನಾನು ನಿನ್ನನ್ನು ನನ್ನ ಸೇವಕನಾಗಿ ಮತ್ತು ಸಾಕ್ಷಿಯಾಗಿ ಇರುವುದಕ್ಕಾಗಿ ನೇಮಿಸಿಕೊಂಡು ಇದ್ದೇನೆ. ಅದಕ್ಕಾಗಿ ನಾನು ನಿನಗೆ ಕಾಣಿಸಿಕೊಂಡದ್ದು. ಕರ್ತನಾದಂಥ ಯೇಸು ಕ್ರಿಸ್ತನು ಸೌಲನಿಗೆ ಕಾಣಿಸಿಕೊಂಡಂಥ ಉದ್ದೇಶ ಏನು? Why is it that Jesus Christ appeared to Saul on the way to Damascus? Why? ಯಾಕೆ? Now Saul or Paul is giving an answer. ಆತನು ಉತ್ತರ ಕೊಡ್ತಾ ಇದ್ದಾನೆ. ಆ ಉತ್ತರ ಎಲ್ಲಿಂದ ಬಂದದ್ದು? ಸೌಲನು ತಾನಾಗಿ ಹೇಳ್ತಿರೋ ಉತ್ತರ ಅಲ್ಲ. ಇಟ್ಸ್ ನಾಟ್ ದ ಆನ್ಸರ್ ದಟ್ ಈಸ್ ಗಿವನ್ ಬೈ ಹಿಮ್. ಆತನೇನು ಹೇಳ್ತಾನೆ? ಕರ್ತನು ನನ್ನ ಜೊತೆಯಲ್ಲಿ ಮಾತಾಡುವಾಗ ಆತ ನನ್ನೊಡನೆ ಹೀಗೆ ಹೇಳಿದ. ಏನದು? ಸ್ವಾಮಿ, ನಾನು ಕೇಳಿದೆ, ನೀನು ಯಾರು ಅಂತ ನಾನು ಕೇಳಿದೆ. ಅದಕ್ಕೆ ಸ್ವಾಮಿ ಹೇಳಿದ, ನೀನು ಹಿಂಸೆ ಪಡಿಸುವಂಥ ಯೇಸುವೆ ನಾನು. ನಿನಗೆದ್ದು ನಿಂತುಕೋ. ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಿನ್ನನ್ನು ನಾನು ಸಾಕ್ಷಿಯಾಗಿ ನೇಮಿಸುವುದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಅಪಾಯಿಂಟ್ ಯು ಆಸ್ ಮೈ ಸರ್ವೆಂಟ್ ಆ್ಯಂಡ್ ಆಸ್ ಮೈ ವಿಟ್ನೆಸ್. ನನ್ನ ಪ್ರಿಯರು, ಎಷ್ಟು ಸಾಧ್ಯ? It is the Lord God himself who chooses you and me. ಅನೇಕರು ನೆನೆಸುವುದೇನಂತ ಹೇಳಿದ್ರೆ, ಈ ಕ್ರೈಸ್ತರೆಲ್ಲ ಪ್ರಸಂಗ ಮಾಡ್ತಾರೆ, ಇವರೆಲ್ಲ ಹೋಗಿ ಬೇರೆಯವರನ್ನೆಲ್ಲ ಕನ್ವರ್ಟ್ ಮಾಡ್ತಾರೆ ಎಂಬುದು. ಅಲ್ವೇ ಅಲ್ಲ. ಇವಾಗ ಸೌಲನ್ ಏನು ಹೇಳ್ತಾ ಇದ್ದಾನೆ? ನಮ್ಮ ದೇವರು ಆತನು ನನಗೆ ಕಾಣಿಸಿಕೊಂಡ, ಆತನ ದರ್ಶನದಲ್ಲಿ ಆತನು ನನಗೆ ಹೇಳಿದ, ಐ ಹ್ಯಾವ್ ಚೋಸನ್ ಯು. ನನ್ನ ಪ್ರಿಯರೇ, ಈ ದಿವಸ ಈ ಟೆಲಿವಿಷನ್ ಕಾರ್ಯಕ್ರಮಗಳನ್ನು ಕೇಳಿಸಿಕೊಳ್ಳುತ್ತಿರುವ, ಐ ಡು ನಾಟ್ ನೋ ಇಫ್ ದ ಲಾರ್ಡ್ ವುಡ್ ಟೆಲ್ ಯು, ಮೈ ಸನ್, ಐ ಹ್ಯಾವ್ ಚೋಸನ್ ಯು ಟು ಬಿ ಮೈ ವಿಟ್ನೆಸ್, ಟು ಬಿ ಮೈ ಸರ್ವೆಂಟ್. ನಿನ್ನನ್ನು ನಾನು ನನ್ನ ಸೇವಕನಾಗಿ, ನನ್ನ ಸಾಕ್ಷಿಯನ್ನಾಗಿ ನಾನು ನೇಮಿಸ್ತೇನೆ. ಅದಕ್ಕಾಗಿ ನಾನು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಈಸ್ ಗಾಡ್ ಸ್ಪೀಕಿಂಗ್ ಟು ಯು ಟುಡೇ? ದೇವರ ಸ್ವರವನ್ನು ನೀನು ಕೇಳುತ್ತಾ ಇದ್ದೀಯಾ? ನನ್ನ ಪ್ರಿಯರೇ, ದೇವರ ದಾಸನಾದಂಥ ನಾನು ಈ ಟೆಲಿವಿಷನ್ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಾನಿಲ್ಲಿ ಯಾರನ್ನು ಕನ್ವರ್ಟ್ ಮಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ. ದ್ಯಾಟ್ ಈಸ್ ನಾಟ್ ಮೈ ಜಾಬ್. ಐ ಹ್ಯಾವ್ ನಾಟ್ ಬೀನ್ ಕಾಲ್ಡ್ ಟು ಕನ್ವರ್ಟ್ ಎನಿಬಡಿ. I have been called to preach the gospel of Jesus Christ, the good news of Jesus. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನಿಂದ ನಾನು ನೇಮಿಸಲ್ಪಟ್ಟಿದ್ದೆ. ಆತನ ಸುವಾರ್ತೆಯನ್ನು ಹೇಳುವಾಗ ದೇವರ ಪರಿಶುದ್ಧಾತ್ಮ ನಿನ್ನೊಡನೆ, ನನ್ನ ಮಗನೇ, ನಿನ್ನ ಪಾಪವನ್ನು ನಾನು ಕ್ಷಮಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ನಿನ್ನನ್ನು ನೀನು ನನಗೆ ಒಪ್ಪಿಸಿಕೊಡುವುದಾದರೆ ನಾನು ನಿನ್ನನ್ನು ನನ್ನ ಸಾಕ್ಷಿಯನ್ನಾಗಿ, ನನ್ನ ಸೇವಕನನ್ನಾಗಿ ನಾನು ಉಪಯೋಗಿಸುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ನನ್ನ ಪ್ರಿಯರ, ಈ ದಿವಸದಲ್ಲಿ ಯಾರಾದರೂ ಕರ್ತನ ಸ್ವರಕ್ಕೆ ವಿಧೇಯರಾಗಿ, ಹೌದು, ನಾನು ಕರ್ತನ ಸ್ವರವನ್ನು ನಾನು ಕೇಳಿದ್ದೇನೆ, ಆತನ ಸ್ವರ ನನಗೆ ಕೇಳಿತು, ನನಗೆ ಅರ್ಥ ಆಯಿತು. ಐ ಹ್ಯಾವ್ ಅಂಡರ್ಸ್ಟುಡ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರ, ಅದನ್ನು ನಾನು ಚೆನ್ನಾಗಿ ಕೇಳಿದೆ, ನನಗೆ ಅದು ಅರ್ಥ ಆಯಿತು. ಐ ಹ್ಯಾವ್ ಬಿನ್ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್. ಸ್ವಾಮಿ ಹೇಳಿದ್ದು, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಪ್ರಕಟಣೆ ಗ್ರಂಥ 3:20, ಈಗೋ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಐ ಬಿಲೀವ್ ದಟ್ ಟುಡೇ ಜೀಸಸ್ ಕ್ರೈಸ್ಟ್ ಈಸ್ ಸ್ಟ್ಯಾಂಡಿಂಗ್ ಎಟ್ ಯುವರ್ ಹಾರ್ಟ್ಸ್ ಡೋರ್. ನಿನ್ನ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ಆತನು ತಟ್ಟುತ್ತಾ ಇದ್ದ. ಇಫ್ ಯು ಹಿಯರ್ ಹಿಸ್ ವಾಯ್ಸ್, ನೀನು ಆತನ ಸ್ವರವನ್ನು ಕೇಳಿದರೆ, ನೀನು ಆತನ ಸ್ವರಕ್ಕೆ ಓಗೊಟ್ಟು, ಕರ್ತನಾದ ಯೇಸುವೇ, ನಾನು ನಿನ್ನನ್ನು ಅಂಗೀಕರಿಸುತ್ತೇನೆ, ನೀನು ನನ್ನ ಪಾಪಗಳನ್ನು ಕ್ಷಮಿಸುವುದಕ್ಕೆ ನೀನು ಶಕ್ತನಾಗಿದ್ದೆ, ನನಗೆ ಪಾಪ ಕ್ಷಮಾಪಣೆಯ ಅವಶ್ಯಕತೆ ಉಂಟು,
ನೀನು ನನ್ನನ್ನು ಕರೆಯುತ್ತೈತಿ, ನಿನ್ನನ್ನು ಸಂಗಡ ಮಾತನಾಡುತ್ತಾ ಇದ್ದಿ ಎಂಬಂಥ ತಿಳುವಳಿಕೆಯೊಡನೆ ನೀನು ಆತನ ಬಳಿಗೆ ಬರುವುದಾದರೆ ನೀನು ಧನ್ಯನು. ನಿನ್ನನ್ನು ಆತನ ಆರಿಸಿಕೊಳ್ಳು, ನಾನು ಆರಿಸಿಕೊಳ್ಳುವುದಲ್ಲ. ಐ ಹ್ಯಾವ್ ನೋ ರೈಟ್ ಟು ಚೂಸ್ ಎನಿಬಡಿ. ನಾನು ಈ ಲೋಕದಲ್ಲಿರುವವರನ್ನೆಲ್ಲ ಚೂಸ್ ಮಾಡಿ ಟೆಲಿವಿಷನ್ ಕಾರ್ಯಕ್ರಮಗಳನ್ನು ಮಾಡಿ ನಾನೊಂದಷ್ಟು ಜನರನ್ನು ನಾನು ಸೆಲೆಕ್ಟ್ ಮಾಡುವ ನೋ 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 ಐ ಹ್ಯಾವ್ ನೋ ರೈಟ್. ಐ ಹ್ಯಾವ್ ನಾಟ್ ಬೀನ್ ಕಾಲ್ಡ್ ಟು ಡೂ ದ್ಯಾಟ್, ಬಟ್ ಗಾಡ್ ಈಸ್ ಕಾಲಿಂಗ್ ಯು. ಆಮೇಲೆ ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 33ನೇ ವಚನದಲ್ಲಿ ಭಕ್ತನಾದ ಪೌಲನು ರೋಮಾಪುರದವರಿಗೆ ಬರೆಯುವಾಗ ಆತನೊಂದು ಮಾತು ಹೀಗೆ ಹೇಳ್ತಾನೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 33, ರೋಮಾಪುರ 8:33. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ನನ್ನ ಪ್ರಿಯರೇ, ನಿಮ್ಮ ಹತ್ರ ಕೆಲವರು ಪ್ರಶ್ನೆ ಕೇಳ್ಬೋದು, ಅಲ್ಲರೇ ನಿಮ್ಮ ಪಾಪ ಕ್ಷಮಾಪಣೆ ಯಾರು ವಾಲ್ಟರ್ ಮಾಬೆನ್ ಮಾಡ್ತಾರಾ? ವಾಲ್ಟರ್ ಮಾಬೆನ್ ನಿಮ್ಮ ಪಾಪ ಕ್ಷಮಾಪಣೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಐ ಆಮ್ ನಾಟ್ ಆಥರೈಸ್ಡ್ ಟು ಫರ್ಗಿವ್ ಯುವರ್ ಸಿನ್ಸ್. ಐ ಆಮ್ ಓನ್ಲಿ ಎ ಮೆಸೆಂಜರ್. ಐ ಆಮ್ ಓನ್ಲಿ ಎ ಸರ್ವೆಂಟ್ ಆಫ್ ಗಾಡ್. ನಾನು ದೇವರ ಸೇವಕನಾಗಿ ದೇವರ ವಾಕ್ಯದ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇನೆ. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು ನಾವೀಗ ಓದಿದ ವಚನ, ದೇವರು ಆದುಕೊಂಡವರ ಮೇಲೆ. ನನ್ನ ಒಂದೇ ಒಂದು ಪ್ರಶ್ನೆ, ಆರ್ ಯು ಶ್ಯೂರ್ ದಟ್ ಗಾಡ್ ಹಸ್ ಚೋಸನ್ ಯು? ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡಿದವರ ಹೃದಯದಲ್ಲಿ ಒಂದು ನಿಶ್ಚಯತ್ವ ಉಂಟು. ಏನದು ನಿಶ್ಚಯ? ನನ್ನನ್ನು ಆದುಕೊಂಡದ್ದು ಯಾವ ಕ್ರೈಸ್ತ ಧರ್ಮ ಅಲ್ಲ, ಯಾವ ಕ್ರೈಸ್ತ ಒಂದು ಚರ್ಚು ಕೂಡ ಅಲ್ಲ. ನನ್ನನ್ನು ಆರಿಸಿಕೊಂಡದ್ದು ಯಾವ ಒಬ್ಬ ಪ್ರಸಂಗಿ ಕೂಡ ಅಲ್ಲ. ಐ ಹ್ಯಾವ್ ಬಿನ್ ಚೋಸನ್ ಬೈ ಗಾಡ್ ಹಿಮ್ಸೆಲ್ಫ್. ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಆದುದರಿಂದ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಹಾಗಾದರೆ ದೇವರು ನಮ್ಮನ್ನು ಕ್ಷಮಿಸುವಾಗ, ನನ್ನ ಪ್ರಿಯರ, ನಮ್ಮನ್ನು ಕ್ಷಮಿಸುವುದು ಯಾವ ಸಭೆಯವರಲ್ಲ. ನೋ ಚರ್ಚ್ ಹ್ಯಾಸ್ ಅನ್ ಅಥಾರಿಟಿ ಟು ಫರ್ಗಿವ್ ಸಿನ್ಸ್. ನೋ ಸರ್ವೆಂಟ್ ಆಫ್ ಗಾಡ್ ಹ್ಯಾಸ್ ದ ಪವರ್ ಟು ಫರ್ಗಿವ್ ಸಿನ್ಸ್. ಇಟ್ ಈಸ್ ಓನ್ಲಿ ಗಾಡ್ ಹೂ ಕ್ಯಾನ್ ಫರ್ಗಿವ್ ಸಿನ್ಸ್. ದೇವರ ವಾಕ್ಯ ಹೇಳ್ತದೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ನನ್ನ ಪ್ರಿಯರೇ, ಇಫ್ ಗಾಡ್ ಹಸ್ ಚೋಸನ್ ಯು, ಇಫ್ ಗಾಡ್ ಹಸ್ ಚೋಸನ್ ಯು, ಆರ್ ಯು ಶ್ಯೂರ್ ದಟ್ ಗಾಡ್ ಹಸ್ ಚೋಸನ್ ಮೀ? ದೇವರೇ ನಮ್ಮನ್ನು ನೀತಿವಂತನೆಂದು ನಿರ್ಣಯಿಸುವವನು. ಹಾಗಾದರೆ ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಇಫ್ ಗಾಡ್ ಕನ್ಸಿಡರ್ಸ್ ಯು ಆಸ್ ರೈಚಸ್, no one has a right to call you a guilty man. ನೀನು ಅಪರಾಧಿ ಎಂಬುದಾಗಿ ಹೇಳುವಂಥ ಆ ಅಧಿಕಾರ ಈ ಲೋಕದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಇವತ್ತು ನನ್ನ ಒಂದೇ ಒಂದು ಪ್ರಶ್ನೆ ಈ ವಾಕ್ಯವನ್ನು ಕೇಳುತ್ತಿರುವವರಲ್ಲಿ, ಆರ್ ಯು ಶ್ಯೂರ್ ಇನ್ ಯುವರ್ ಓನ್ ಕಾನ್ಷಿಯನ್ಸ್, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಾಕ್ಷಿಯಲ್ಲಿ, ಆರ್ ಯು ಶ್ಯೂರ್ ದಟ್ ಗಾಡ್ ಹ್ಯಾಸ್ ಚೋಸನ್ ಮೀ? ದೇವರು ನನ್ನನ್ನು ಆದುಕೊಂಡಿದ್ದಾನೆ, ದೇವರು ನನ್ನನ್ನು ಆದುಕೊಂಡಿದ್ದಾನೆ. ನನ್ನ ಮೇಲೆ ತಪ್ಪು ಹೊರಿಸುವವರು ಯಾರು? ದೇವರು ನನ್ನನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಆದ್ದರಿಂದ ನನ್ನನ್ನು ಅಪರಾಧಿಗಳೆಂದು ನಿರ್ಣಯಿಸುವವನು ಯಾರು? ಆಮೇಲೆ ಅದೇ ರೋಮಾಪುರದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಒಂದು ಮಾತು ಹೀಗೆ ಓದ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ 11ನೇ ವಚನ ಏನುಂಟಲ್ಲಿ? ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರು. ಅವರು ಇನ್ನು ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು
ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆ ಎಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದನು. ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವ ಆತನ ಚಿತ್ತದ ಮೇಲೆ ಆಧಾರಗೊಂಡಿದೆ. ಇದು ಯಾವ ಹಿನ್ನೆಲೆ ಇದು ನೋಡ್ರಿ. ಭಕ್ತನಾದಂಥ ಪೌಲನು ಆತನು ಇಸ್ರಾಯೇಲ್ಯರ ಅಪನಂಬಿಕೆಯ ಕುರಿತಾಗಿ ಆತನಲ್ಲಿ ಮಾತನಾಡ್ತಾ ಇದ್ದಾನೆ. ಆತನೇನು ಹೇಳ್ತಾ ಇದ್ದಾನೆ ನೋಡ್ರಿ, 6ನೇ ವಚನದಲ್ಲಿ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲ್ಯರಲ್ಲ, ಹಾಗೆ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರು ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಆದರೆ ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದರು. ನೋಡ್ರಿ, ದೇವರು ಆತನು ತಾನು ಕೊಟ್ಟಂಥ ಮಾತನ್ನು ನೆನಪಿಗೆ ತರ್ತಾ ಇದ್ದಾನೆ. ಆ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ, ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಹಾಮನ ಸಂತತಿಯವರೆಂದು ಎಣಿಸಲ್ಪಡುವರು. ಮುಂದಿನ ವರ್ಷದ ಇದೇ ಕಾಲದಲ್ಲಿ ನಾನು ಬರುವೆನು, ಆಗ ಸಾರಳಿಗೆ ಮಗನು ಇರುವನೆಂಬುವ ಮಾತು ವಾಗ್ದಾನವಾಗಿದೆಯಷ್ಟೇ. ಇದು ಮಾತ್ರವಲ್ಲದೆ ರೆಬೆಕ್ಕಳು ಸಹ ನಮ್ಮ ಪಿತೃವಾದ ಈಸಾಕನಿಂದ ಅವಳಿ ಜವಳಿ ಮಕ್ಕಳಿಗೆ ಬಸುರಾದಾಗ ಅದರಂತೆ ಆಯಿತು. ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರು. ಅವರು ಇನ್ನು ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದೆಯೂ ಇದ್ದಾಗ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತು. ಇದರಿಂದ ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ತೋರಿಸಿದರು. ನನ್ನ ಪ್ರಿಯರೇ, ಹಾಗಾದರೆ ನಮ್ಮ ರಕ್ಷಣೆ ಎಂಬುದಾಗಿ ಹೇಳುವಾಗ ಮನುಷ್ಯನು ನಾನು ಹುಟ್ಟಿನಿಂದ ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅನೇಕರಿದ್ದಾರೆ ಈ ದಿವಸದಲ್ಲಿ, ಪ್ರತ್ಯೇಕವಾಗಿ ಕ್ರೈಸ್ತ ಹಿನ್ನೆಲೆಯಲ್ಲಿ ಬೆಳೆದು ಬಂದವರು ನೆನೆಸುವುದು ಬಹಳ ತಪ್ಪಾದಂಥೊಂದು ಹೇಳಿಕೆ. ಅವ್ರೇನು ನೆನೆಸ್ತಾರಂತ ಹೇಳಿದರೆ, ನಾನು ಕೂಡ ಒಂದು ಕಾಲದಲ್ಲಿ ಹಾಗೆ ಇತ್ತು, ನಾನು ಕ್ರೈಸ್ತನು, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಆದುದರಿಂದ ನಾನು ಕ್ರೈಸ್ತನು. ನನ್ನ ಪ್ರಿಯರೇ, ಭಕ್ತನಾದ ಪೌಲನು ಇಸ್ರಾಯೇಲ್ಯರ ಕುರಿತಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ದೇವರು ಹೇಳುವಂಥ ಮಾತು ಬಹಳ ಗಂಭೀರವಾದದ್ದು. ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತಾನೆ. ಆರ್ ಯು ಶ್ಯೂರ್ ದಟ್ ಗಾಡ್ ಇಸ್ ಚೋಸನ್ ಯು? ಆ ಸಂಕಲ್ಪ, ಆ ಆರಿಸುವಿಕೆ ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳುವುದಿಲ್ಲ. ಕ್ರೈಸ್ತರಲ್ಲಿ ಕೆಲವು ಗುಂಪಿನವರು ಹೀಗೆ ಆಲೋಚನೆ ಮಾಡ್ತಾರೆ, ಒಳ್ಳೆ ಧರ್ಮ ಕಾರ್ಯ, ಚಾರಿಟಿ ಮಾಡುವುದರಿಂದ, ಒಳ್ಳೆಯ ಕೆಲಸ ಮಾಡುವುದರಿಂದ, ಕಾಣಿಕೆ ಕೊಡುವುದರಿಂದ, ನಮ್ಮ ದೇವಾಲಯಕ್ಕೆ ಒಂದಷ್ಟು ಡೊನೇಷನ್ ಕೊಡುವುದರಿಂದ, ನಮ್ಮ ಬೇರೆ ಬೇರೆ ಸೋಷಲ್ ವರ್ಕ್ ಮಾಡುವುದರಿಂದ, ಬೇರೆ ಬೇರೆಯವರಿಗೆ ಮನೆ ಕಟ್ಟಿಸಿಕೊಡುವುದು, ಒಳ್ಳೆಯ ಕೆಲಸ ಮಾಡುವುದು, ಆ ಕೆಲಸ, ಈ ಕೆಲಸ, ಮತ್ತೊಂದು ಕೆಲಸ, ಇದೆಲ್ಲ ಒಳ್ಳೆಯದೇ, ಇದ್ಯಾರು ಕೆಟ್ಟದ್ದಂತ ಹೇಳುವುದಿಲ್ಲ. ಸೋಷಲ್ ವರ್ಕ್ ಈಸ್ ವೆರಿ ಗುಡ್, ಎಕ್ಸಲೆಂಟ್. ಬಟ್ ಮೇ ಐ ರಿಮೈಂಡ್ ಯು ಒನ್ ಥಿಂಗ್, ದೇವರ ವಾಕ್ಯ ಹೇಳುವಂಥದ್ದು, ನಾವು ದೇವರ ಮಕ್ಕಳಾಗುವುದು ನಾವು ಪುಣ್ಯಕ್ರಿಯೆಗಳನ್ನು ಮಾಡಿದ್ದರಿಂದ ಅಲ್ವೇ ಅಲ್ಲ. ನಾವು ಎಷ್ಟು ಪುಣ್ಯಕ್ರಿಯೆ ಬೇಕಾದ್ರೆ ಮಾಡ್ಬೋದು. ನಮಗಿರುವ ಆಸ್ತಿಯನ್ನೆಲ್ಲ ನಾವು ಚಾರಿಟಿಗೆ ನಾವು ದಾನ ಕೊಡ್ಬೋದು ನಾವು. ಆದರೆ ಪುಣ್ಯಕ್ರಿಯೆಗಳ ಆಧಾರದ ಮೇಲೆ ದೇವರು ನಮ್ಮನ್ನು ಕರೆಯುವುದು ಇಲ್ಲವೇ ಇಲ್ಲ. God will never call us on the basis of good works or on charity. ನಾವು ಮಾಡುವ ಒಳ್ಳೆಯ ಕೆಲಸಗಳು, ಆದರೆ ಕರೆಯುವ ಆತನ ಚಿತ್ತದ ಮೇಲೆ ಆಧಾರಗೊಂಡಿದೆ. ಯಾವುದರ ಮೇಲೆ ಆಧಾರಗೊಂಡಿದೆ? ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಂಡಿಲ್ಲ, ಕರೆಯುವ ಆತನ ಚಿತ್ತದ ಮೇಲೆ ಆಧಾರಗೊಂಡಿದೆ. ನನ್ನ ಪ್ರಿಯರೇ, ಈ ಸತ್ಯ ಪ್ರತ್ಯೇಕವಾಗಿ ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಂಡಂಥವರು ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕಾಗಿ ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದ. ನಾನು ಅನೇಕ ಬಹಳ ಒಳ್ಳೆಯ ಜನರನ್ನು ನೋಡಿದ್ದೇನೆ, ಒಳ್ಳೆಯ ಹೃದಯ,
They have got a very good heart. What is that heart? I want to do some good work. I want to do some good work. ತಮಗಿರುವಂಥ ಸಂಬಳದಲ್ಲಿ ತುಂಬ ಹಣವನ್ನು ಅವರ ಒಳ್ಳೆ ಕೆಲಸ ಮಾಡುವುದಕ್ಕಾಗಿ ಕೊಡ್ತಾರೆ. ಅನೇಕ ಸಾರಿ ವರ್ತಮಾನ ಪತ್ರಿಕೆಗಳಲ್ಲಿ ಕೂಡ ನಾನು ಓದ್ತೇನೆ. ಅದಕ್ಕೆ ಟೈಟ್ಲೇ ಕೊಟ್ಟು ಬಿಡ್ತಾರೆ, ಗುಡ್ ಸಮಾರಿಟನ್ ಅಂತ ಹೇಳಿ. ಒಳ್ಳೆಯ ಸಮಾರಿಯದವನು, ಒಳ್ಳೆ ಕೆಲಸ ಮಾಡಿದವು. ಬಡಬಗ್ಗರಿಗೆ ಸಹಾಯ ಮಾಡುವುದು, ಊಟವಿಲ್ಲದವರಿಗೆ ಊಟ ಕೊಡುವುದು, ಮನೆ ಇಲ್ಲದವರಿಗೆ ಮನೆ ಮಾಡಿ ಕೊಡುವುದು, ಇದು ಎಂದಿಗೂ ಕೆಟ್ಟದ್ದಲ್ಲ. ಇಟ್ ಈಸ್ ಗುಡ್. ಬಟ್ ಮೇ ಐ ಟೆಲ್ ಯು ಒನ್ ಥಿಂಗ್, ಅವರ್ ಗುಡ್ ವರ್ಕ್ಸ್ ವಿಲ್ ನೆವರ್ ಗಿವ್ ಅಸ್ ಸಾಲ್ವೇಷನ್. ನಮ್ಮ ಜೀವನದಲ್ಲಿ ಎಂದಿಗೂ ನಮಗೆ ರಕ್ಷಣೆಯನ್ನದು ಕೊಡುವುದಿಲ್ಲ. ನನ್ನ ಪ್ರಿಯರೇ, ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಸತ್ಯ, ದೇವರ ವಾಕ್ಯ ಹೇಳುವಂಥದ್ದು, ಆ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇಲೆ ಆಧಾರಗೊಂಡಿದೆ. ನನ್ನ ಪ್ರಿಯರೇ, ಎಂಥ ಒಂದು ಗಂಭೀರವಾದಂಥ ಅಮೂಲ್ಯವಾದಂಥ ಒಂದು ಸತ್ಯ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು. ಆಮೇಲೆ 11ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರ 11ನೇ ಅಧ್ಯಾಯ 5ನೇ ವಚನ, ಅದರಂತೆಯೇ ಈಗಿನ ಕಾಲದಲ್ಲಿಯೂ ದೇವರು ಕೃಪೆಯಿಂದ ಆದುಕೊಂಡವರಾದ ಕೆಲವರು ಉಳಿದುಕೊಂಡಿದ್ದಾರೆ. ಯಾರು ಉಳ್ಕೊಂಡಿದ್ದಾರಂತೆ? ದೇವರು ಕೃಪೆಯಿಂದ ಆದುಕೊಂಡವರು. ಆಮೇಲೆ ಅದಕ್ಕೆ ಮುಂದಿನ ವಚನದಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ 6ನೇ ವಚನದಲ್ಲಿ? ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಅಂದುಕೊಳ್ಳಲಿಲ್ಲವಷ್ಟೇ. ಬಹಳ ಸ್ಪಷ್ಟವಾಗಿ ಉಂಟು, ಬಹಳ ಸ್ಪಷ್ಟವಾಗಿ ಉಂಟು. ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ. ಹಾಗಲ್ಲದ ಪಕ್ಷಕ್ಕೆ ಕೃಪೆಯನ್ನು ಇನ್ನು ಕೃಪೆ ಎನ್ನುವುದಕ್ಕೆ ಆಗುವುದಿಲ್ಲ. ನನ್ನ ಪ್ರಿಯರೇ, ನಮ್ಮ ಜೀವ ಸ್ವರೂಪನಾದಂಥ ದೇವರು ನಮ್ಮನ್ನು ಆರಿಸಿಕೊಂಡದ್ದು ನನ್ನ ಒಳ್ಳೆ ಕೆಲಸ ನೋಡಿ ಅಲ್ಲ, ನನ್ನ ಪುಣ್ಯಕ್ರಿಯೆ ನೋಡಿ ಅಲ್ಲ, ನನ್ನ ದಾನ ಧರ್ಮ ನೋಡಿ ಅಲ್ಲ, ನಾನು ಮಾಡುವಂಥ ಒಳ್ಳೆ ಕೆಲಸಗಳನ್ನು ನೋಡಿ ಅಲ್ಲ. ಒಳ್ಳೆಯದು ಒಳ್ಳೆಯದು, ಆದರೆ ನನ್ನ ಒಳ್ಳೆಯ ಕೆಲಸದಿಂದ ನಾನು ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಇದು ಬೈಬಲ್ ನಮಗೆ ತಿಳಿಸತಕ್ಕಂಥ ಖಡಾಖಂಡಿತವಾದ ಸತ್ಯ. ಆದರೆ ನಿಮ್ಮಲ್ಲಿ ಪ್ರಶ್ನೆ ಮಾಡ್ಬೋದು, ಹಾಗಾದರೆ ನಾವು ಒಳ್ಳೆಯದು ಕೆಲಸ ಮಾಡಬಾರ್ದ? ಮಾಡಲೇಬೇಕು. ಕರ್ತನನ್ನು ತಿಳ್ಕೊಂಡವರು, ರಕ್ಷಿಸಲ್ಪಟ್ಟವರು, ದೇವರ ವಾಕ್ಯ ಹೇಳುವಂಥದ್ದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕಾಗಿ ರಕ್ಷಿಸಲ್ಪಟ್ಟಿದ್ದೇವೆ. ವಿ ಆರ್ ಸೇವ್ ಟು ಡೂ ಗುಡ್ ವರ್ಕ್ಸ್. ಅಂದರೆ ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡಿದವರು ಈ ಒಳ್ಳೆಯ ಕೆಲಸದಲ್ಲಿ ನಿರತರಾಗಬೇಕು. ಪುಣ್ಯ ಕಾರ್ಯಗಳು, ಒಳ್ಳೆಯ ಕೆಲಸಗಳು, ಮನೆ ಕಟ್ಟುವುದು, ಬಡವರಿಗೆ ಸಹಾಯ ಮಾಡುವುದು, ಚಾರಿಟಿ ಮಾಡುವುದು ಖಂಡಿತವಾಗಿ 100ಕ್ಕೆ 100. ಆದುದರಿಂದ ನಮ್ಮ ದೇಶದ ಚರಿತ್ರೆಯನ್ನು ನೋಡುವಾಗ, ನಮ್ಮ ದೇಶಕ್ಕೆ ಸುವಾರ್ತೆಯನ್ನು ಸಾರುವುದಕ್ಕೆ ಬಂದಂಥ ಹಳೆ ಕಾಲದ ಮಿಷನರಿಗಳ ಕಾಲದಿಂದ ಅವರು ಮೊದಲು ಮಾಡಿದಂಥ ಕೆಲಸ ಯಾವುದು? ಅವರು ಯಾಕೆ ನಮ್ಮ ದೇಶಕ್ಕೆ ಬಂದು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದು? Why is it that they have started the institutions? ಯಾಕೆ ಹಳೆ ಕಾಲದಿಂದಲೂ ಸಂಸ್ಥೆಗಳನ್ನು, ವಿದ್ಯಾಸಂಸ್ಥೆಗಳನ್ನು, ಅನೇಕ ರೀತಿಯಾದಂಥ ಆಸ್ಪತ್ರೆಗಳನ್ನು, ಬೇರೆ ಬೇರೆ ರೀತಿಯಾದಂಥ ಜನರಿಗೆ ಕೆಲಸ ದೊರೆಯುವಂಥ ಇಂಡಸ್ಟ್ರಿಗಳನ್ನು ಯಾಕೆ ಅವರು ಮಾಡಿದರು? ಯಾಕೆ ಅವರು ಮಾಡಿದರು? ಇದನ್ನೆಲ್ಲ ಮಾಡಿದ್ರಿಂದ ಅವರಿಗೆ ರಕ್ಷಣೆ ಆಯ್ತಂತ ಹೇಳಿ ಅಲ್ಲ. ಅವರು ರಕ್ಷಿಸಲ್ಪಟ್ಟದ್ದರಿಂದ ಆತನ ಸ್ವಾರ್ಥೆಯನ್ನು ಸಾರುವಾಗ ಬಡವರಿಗೆ ಸಹಾಯ ಮಾಡಿದರು. ಆದರೆ ನಮ್ಮ ಜನರು ಏನು ತಿಳ್ಕೊಂಡ್ರು, ಇವರು ಬಡವರಿಗೆ ಸಹಾಯ ಮಾಡಿ ಕನ್ವರ್ಟ್ ಮಾಡ್ತಾರಂತ ಇದಕ್ಕೆ ಉಲ್ಟಾ ಮಾತನಾಡಿದರು. ಬಡವರಿಗೆ ಕನ್ವರ್ಟ್ ಮಾಡಿ ಅವರು ಸಹಾಯ ಮಾಡಿ ಕನ್ವರ್ಟ್ ಮಾಡ್ತಾರೆ. ಅಲ್ಲವೇ ಅಲ್ಲ. ದೇವರ ವಾಕ್ಯ ಹೇಳುವಂಥದ್ದು
ನಾವು ರಕ್ಷಿಸಲ್ಪಟ್ಟವರು, ಇತರರ ಮೇಲೆ ಕರುಣೆ ಉಳ್ಳವರು, ಇತರರಿಗೆ ಸಹಾಯ ಮಾಡುವಂಥವು. ನನ್ನ ಪ್ರಿಯರೇ, ಈ ವಾಕ್ಯದ ಸತ್ಯಗಳನ್ನು ನಾವು ತಿಳ್ಕೊಳ್ಳುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಜೀವಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುವಾಗ ಅದರಲ್ಲಿ ನಾವು ನೆಲೆಗೊಳ್ಳುವಂತೆ ಅನುಗ್ರಹ ಮಾಡು. ನಿನ್ನ ವಾಕ್ಯವನ್ನು ಕೇವಲ ಕಲಿಯುವುದು ಮಾತ್ರವಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ನೀ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯದ ಸತ್ಯದಲ್ಲಿ ಆಳವಾಗಿ ನೆಲೆಗೊಳ್ಳುವಂತೆ ನೀನು ಅನುಗ್ರಹ ಮಾಡು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇನ್.